ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಾತುಕತೆ ಮುಂದುವರೆದಿದೆ. ಎನ್ಡಿಎ ಮಿತ್ರಕೂಟದಿಂದ ಮತ್ತೊಂದು ಸುತ್ತಿನ ಸಮಾಲೋಚನೆ ನಡೆಸಲಾಗುತ್ತೆ. ಸತತ 3ನೇ ಅವಧಿಗೆ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಸಿದ್ಧತೆಯನ್ನು ನಡೆಸಲಾಗುತ್ತದೆ. ಎನ್ಡಿಎ ಸಂಸದರ ನಾಯಕರಾಗಿ ನರೇಂದ್ರ ಮೋದಿ ಅವರು ಆಯ್ಕೆಯಾಗ್ತಾರೆ. ರಾಷ್ಟ್ರಪತಿ ಭೇಟಿಗೂ ಮುನ್ನ ಎನ್ಡಿಎಯಿಂದ ಮತ್ತೊಂದು ಸುತ್ತಿನ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ದ್ರೌಪದಿ ಮುರ್ಮು ಭೇಟಿ ಮಾಡಲಿದ್ದಾರೆ ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಕುಮಾರ್ ಅವರು. ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನದ ಬಗ್ಗೆ ಮಾತುಕತೆಯನ್ನ ನಡೆಸಲಾಗುತ್ತೆ. ರಾಷ್ಟ್ರಪತಿಗೆ ಯಾವೆಲ್ಲ ಸಂಸದರು ಬೆಂಬಲವನ್ನ ನೀಡುತ್ತಾರೆ ಅನ್ನುವಂತ ಪಟ್ಟಿಯನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಬಹುಮತವನ್ನ ಪ್ರಧಾನಿ ಮೋದಿ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಾಧಿಸಿದ್ರೆ ಎಲ್ಲೋ ಒಂದು ಕಡೆ ಅಷ್ಟು ಈಸಿಯಾಗಿ ಆರಾಮಾಗಿ ಪ್ರಧಾನಿ ಸ್ಥಾನಕ್ಕೆ ಹೋಗ್ಬೋದಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿ ಈಗ ಸದ್ಯದ ಮಟ್ಟಿಗೆ ಬಹುಮತವನ್ನ ಪಡೆದಿಲ್ಲ. ಆದ್ರೆ ಎನ್ಡಿಎ ಒಕ್ಕೂಟದಿಂದ 295 ಸ್ಥಾನಗಳನ್ನು ಪಡೆಯುವ ಮುಖಾಂತರವಾಗಿ ಈಗ ಮತ್ತೆ ಪ್ರಧಾನಿ ಮೋದಿ ಅವರು ಪ್ರಧಾನಿ ಸ್ಥಾನವನ್ನು ಅಲಂಕಾರ ಮಾಡಬಹುದು. ಅದರ ಜೊತೆಗೆ ಈಗ ಸರ್ಕಾರ ರಚಿಸಬೇಕು ಅಂತಂದ್ರೆ ಕೆಲವೊಂದಿಷ್ಟು ನಾಯಕರ ಜೊತೆ ಸಂಸದರ ಜೊತೆ ಸಮಾಲೋಚನೆಯನ್ನ ಮಾಡಬೇಕಾಗುತ್ತೆ ಎನ್ಡಿಎ ಒಕ್ಕೂಟ. ಯಾಕಂದ್ರೆ ಈಗ ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಕುಮಾರ್ ಅವರ ಆ ಒಂದು ಬೆಂಬಲವನ್ನ ಕೇಳಿದ್ದಾರೆ. ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವರು ಈಗಾಗಲೇ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಾಯಕ ಪ್ರಧಾನಿ ಮೋದಿ ಅವರೇ ಅಂತ. ಶನಿವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಾಗಿತ್ತು. ಆದ್ರೆ ಶನಿವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಒಂದು ದಿನ ಮುಂದೂಡಿಕೆ ಮಾಡಿ ಭಾನುವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನ ಯಾವೆಲ್ಲ ಸಂಸದರು ಪ್ರಧಾನಿ ಮೋದಿ ಅವರಿಗೆ ಹಾಗೆ ಎನ್ಡಿಎ ಒಕ್ಕೂಟಕ್ಕೆ ಬೆಂಬಲವನ್ನ ಸೂಚಿಸ್ತಾರೆ ಅನ್ನುವಂಥದ್ದನ್ನ ಆ ಪಟ್ಟಿಯನ್ನ ರಾಷ್ಟ್ರಪತಿಗಳಿಗೆ ಕೊಡಬೇಕಾಗುತ್ತೆ. ರಾಷ್ಟ್ರಪತಿಗಳಿಗೆ ಆ ಪಟ್ಟಿಯನ್ನ ಕೊಟ್ಟಿ ಯಾವೆಲ್ಲ ಸಂಸದರು ಎನ್ಡಿಎ ಒಕ್ಕೂಟದೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ, ಪ್ರಧಾನಿ ಮೋದಿ ಅವರು ಅಧಿಕಾರ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಸಂಸದರು ಕೂಡ ಖಾತೆ ವಿಚಾರವಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದನ್ನ ಎಲ್ಲೋ ಒಂದು ಕಡೆ ಇಲ್ಲಿ ನೋಡ್ಬೇಕಾಗುತ್ತೆ. ಈಗ ಒಂದು ಕಡೆ ಪ್ರಧಾನಿ ಮೋದಿ ಅವರು ಮತ್ತೆ ದೇಶದ 3.3ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇರುವುದು ಕಾದ್ ನೋಡೋಣ. ಯಾಕಂದ್ರೆ ಈಗಾಗಲೇ ಪ್ರಧಾನಿ ಮೋದಿ ಅವರೇ ನಮ್ಮ ನಾಯಕ ಅನ್ನುವಂಥದ್ದನ್ನ ಬೆಂಬಲ ಸೂಚಿಸಿರುವಂತಹ ಚಂದ್ರಬಾಬು ನಾಯ್ಡು, ಅದ್ರ ಜೊತೆಗೆ ನಿತೀಶ್ ಕುಮಾರ್ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ಕಡೆ ಮತ್ತೆ ಅವರನ್ನ ಪ್ರಧಾನಿಯಾಗುವ ರೀತಿ ಮಾಡಿದ್ರು. ಇವತ್ತು ಮತ್ತೊಂದು ಸುತ್ತಿನ ಸಮಾಲೋಚನೆ